ಡಿಸೆಂಬರ್ 22, 2025 ರಂದು ಹಣಕಾಸು ಜಗತ್ತು ಉಸಿರು ಬಿಗಿ ಹಿಡಿದಿತ್ತು. ಯಾಕಂದ್ರೆ ಒಂದು ಐತಿಹಾಸಿಕ ಘಟನೆ ನಡೆದು ಹೋಯಿತು. ಸಾವಿರಾರು ವರ್ಷಗಳಿಂದ ಸಂಪತ್ತಿನ ಸಂಕೇತವಾಗಿ ಬಂದಿರುವ ಚಿನ್ನದ ಬೆಲೆ ಸುಮ್ಮನೆ ಏರಿಕೆ ಕಾಣಲಿಲ್ಲ, ಬದಲಿಗೆ ಹಿಂದೆಂದೂ ಕಂಡರಿಯದ ಎತ್ತರಕ್ಕೆ ಜಿಗಿದು ಬಿಡ್ತು. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 1 ಔನ್ಸ್ ಚಿನ್ನದ ಬೆಲೆ ಬರೋಬ್ಬರಿ $4,400 ಗಡಿ ದಾಟಿ, ಅತಿ ಹೆಚ್ಚು ಅಂದ್ರೆ $4,443.44 ತಲುಪಿತ್ತು. ಇದು ಹಂತಹಂತವಾಗಿ ಆದ ಏರಿಕೆಯಾಗಿರಲಿಲ್ಲ, ಬರೀ ಒಂದೇ ದಿನದಲ್ಲಿ ಬರೋಬ್ಬರಿ 2.32% ಏರಿಕೆ ಕಂಡಿತ್ತು. ಇದರಿಂದ ಇಡೀ ಜಗತ್ತು ಮಾಹಿತಿಗಾಗಿ ಮುಗಿಬಿದ್ದಿತ್ತು. ಲಂಡನ್ನ ಟ್ರೇಡಿಂಗ್ ಫ್ಲೋರ್ಗಳಿಂದ ಹಿಡಿದು ಮುಂಬೈನ ಜನದಟ್ಟಣೆಯ ಮಾರುಕಟ್ಟೆಗಳವರೆಗೂ ಎಲ್ಲೆಲ್ಲೂ ಒಂದೇ ಪ್ರಶ್ನೆ, ಇವತ್ತು ಚಿನ್ನದ ಬೆಲೆ ಎಷ್ಟು ಅಂತ. ಇದು ಬರೀ ಒಂದು ಅಂಕಿಅಂಶ ಆಗಿರಲಿಲ್ಲ, ಬದಲಿಗೆ ಒಂದು ದೊಡ್ಡ ಆಘಾತದ ಅಲೆಯಾಗಿತ್ತು. ಇದರಿಂದ ಹೂಡಿಕೆದಾರರಿಗೆ ತಮ್ಮ ಕಾಲು ಕೆಳಗೆ ಮಾರುಕಟ್ಟೆ ಬುಡಮೇಲಾದ ಅನುಭವವಾಗಿತ್ತು. ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋಕೆ ಪರದಾಡಿದ್ರು. ಇದರ ಬೆನ್ನಲ್ಲೇ ಲಕ್ಷಾಂತರ ಜನ ಚಿನ್ನದ ಬಗ್ಗೆ ಹುಡುಕಾಟ ನಡೆಸಿದ್ರು. ಏನೋ ದೊಡ್ಡ ವಿಷಯ ಆಗಿದೆ ಅಂತ ಜನರಿಗೆ ಅರ್ಥ ಆಗ್ತಿದ್ದಂತೆ ಡಿಜಿಟಲ್ ಲೋಕದಲ್ಲಿ ಹುಡುಕಾಟಗಳ ಸುರಿಮಳೆ ಶುರುವಾಯಿತು. ಈ ದಾಖಲೆ ನಿರ್ಮಿಸಿದ ಘಟನೆ ಸುಮ್ಮನೆ ಆಗಲಿಲ್ಲ, ಬದಲಿಗೆ ನಿರೀಕ್ಷೆ ಮತ್ತು ಆತಂಕಗಳ ಸಮ್ಮಿಶ್ರಣದಿಂದ ಇದು ರೂಪುಗೊಂಡಿತ್ತು. ಇಂತಹ ಮೂಲಭೂತ ಆಸ್ತಿಯನ್ನು ಇಷ್ಟು ಅಭೂತಪೂರ್ವ ಎತ್ತರಕ್ಕೆ ತಳ್ಳಿದ ಶಕ್ತಿಗಳು ಯಾವುವು, ಮತ್ತು ನಮ್ಮ ಜಾಗತಿಕ ಆರ್ಥಿಕತೆಯ ಭವಿಷ್ಯಕ್ಕೆ ಇದು ಏನು ಸೂಚನೆ ನೀಡುತ್ತಿದೆ? ನಾವಿಲ್ಲಿ ಬರೀ ಬೆಲೆ ಬದಲಾವಣೆಯನ್ನು ನೋಡ್ತಿಲ್ಲ, ಅನಿಶ್ಚಿತ ಸಮಯದಲ್ಲಿ ಸುರಕ್ಷತೆಯ ಬಗ್ಗೆ ಮರುಮೌಲ್ಯಮಾಪನ ಮಾಡ್ತಿರೋದನ್ನ ನಾವಿಲ್ಲಿ ಗಮನಿಸ್ತಿದ್ದೀವಿ. ಪ್ರಶ್ನೆ ಕೇವಲ ಚಿನ್ನ ಎಷ್ಟು ಎತ್ತರಕ್ಕೆ ಹೋಗಬಹುದು ಅನ್ನೋದಲ್ಲ, ಆದ್ರೆ ಈಗ ಈ ಕ್ಷಣದಲ್ಲಿ ಇಡೀ ಜಗತ್ತು ಇಷ್ಟೊಂದು ತುರ್ತಾಗಿ ಚಿನ್ನದ ಕಡೆ ಯಾಕೆ ಓಡ್ತಿದೆ ಅನ್ನೋದು. ಈ ಏರಿಕೆ ಸ್ಪಷ್ಟವಾಗಿ ಸೂಚಿಸುತ್ತೆ, ಏನೋ ಮಹತ್ವದ ಸಂಗತಿ ನಡೀತಿದೆ ಅಂತ. ಅನಿರೀಕ್ಷಿತ ಭವಿಷ್ಯದ ವಿರುದ್ಧ ರಕ್ಷಣೆಯಾಗಿ ಹೂಡಿಕೆದಾರರು ಅಮೂಲ್ಯ ಲೋಹಗಳ ಅಂದ್ರೆ ಚಿನ್ನದ ಶಾಶ್ವತ ಆಕರ್ಷಣೆಯ ಕಡೆಗೆ ವಾಲುತ್ತಿದ್ದಾರೆ. ಇದು ಭಯ, ಅವಕಾಶ ಮತ್ತು ಜಾಗತಿಕ ಗೊಂದಲಗಳ ನಡುವೆ ಹಣಕಾಸಿನ ಸ್ಥಿರತೆಗಾಗಿ ಮನುಷ್ಯನ ನಿರಂತರ ಹುಡುಕಾಟದ ಕಥೆಯಾಗಿದೆ. ಇದು ಬರೀ ಚಿನ್ನದ ಬಗ್ಗೆ ಮಾತ್ರ ಅಲ್ಲ, ಇದು ಹಣದ ಭವಿಷ್ಯದ ಬಗ್ಗೆಯೇ ಆಗಿದೆ. ಚಿನ್ನದ ಬೆಲೆ ಇಷ್ಟೊಂದು ಏರಿಕೆ ಆಗಲು ಮುಖ್ಯ ಕಾರಣ ಏನು ಗೊತ್ತಾ? ಆರ್ಥಿಕ ನಿರೀಕ್ಷೆಗಳ ಒಂದು ಶಕ್ತಿಯುತ ಮಿಶ್ರಣ. ಅದರಲ್ಲೂ ಅಮೆರಿಕದ ಫೆಡರಲ್ ರಿಸರ್ವ್ನ ನಿರ್ಧಾರಗಳು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಮಾರುಕಟ್ಟೆಗಳು ಈಗ ಮುಂದಿನ ವರ್ಷ ಫೆಡ್ ಕನಿಷ್ಠ 2 ಬಾರಿ ಬಡ್ಡಿದರ ಕಡಿತ ಮಾಡುತ್ತೆ ಅಂತ ಖಚಿತವಾಗಿ ನಿರೀಕ್ಷಿಸಿವೆ. ಇದು ಹೂಡಿಕೆ ಜಗತ್ತಿನ ಚಿತ್ರಣವನ್ನೇ ಮೂಲಭೂತವಾಗಿ ಬದಲಾಯಿಸಬಲ್ಲ ಒಂದು ದೊಡ್ಡ ಬದಲಾವಣೆ. ಈ ನಿರೀಕ್ಷೆ ಬರೀ ಊಹೆಯಲ್ಲ ಬಿಡಿ, ಇದು ಬಲವಾದ ಆರ್ಥಿಕ ಅಂಕಿಅಂಶಗಳ ಆಧಾರದ ಮೇಲೆ ನಿಂತಿದೆ. ಇವು ಹಣದುಬ್ಬರದ ಒತ್ತಡಗಳು ಕಡಿಮೆ ಆಗ್ತಿವೆ ಮತ್ತು ಉದ್ಯೋಗ ಮಾರುಕಟ್ಟೆ ನಿಧಾನವಾಗಿ ಸಡಿಲವಾಗ್ತಿದೆ ಅಂತ ಸ್ಪಷ್ಟವಾಗಿ ತೋರಿಸ್ತಿವೆ. ಇತ್ತೀಚೆಗಷ್ಟೇ ಬಂದ ನವೆಂಬರ್ ತಿಂಗಳ ಗ್ರಾಹಕ ಬೆಲೆ ಸೂಚ್ಯಂಕ ಸಿಪಿಐ 2.7%ರಷ್ಟಿತ್ತು. ಇದು ಸಮಾಧಾನಕರ ಸಂಗತಿ, ಯಾಕಂದ್ರೆ ನಿರೀಕ್ಷಿಸಿದ್ದ 3.1%ಗಿಂತ ಇದು ಬಹಳ ಕಡಿಮೆ. ಏರುಪೇರಾಗುವ ಆಹಾರ ಮತ್ತು ಇಂಧನ ಬೆಲೆಗಳನ್ನು ಹೊರತುಪಡಿಸಿದ ಪ್ರಮುಖ ಸಿಪಿಐ ಕೂಡ 2.6%ಗೆ ಇಳಿದಿದೆ. ಈ ಸಂಖ್ಯೆಗಳು ಫೆಡ್ ಹಣದುಬ್ಬರ ನಿಯಂತ್ರಿಸಲು ಕೈಗೊಂಡ ಆಕ್ರಮಣಕಾರಿ ಕ್ರಮಗಳು ಪರಿಣಾಮಕಾರಿ ಆಗಿವೆ ಅಂತ ತೋರಿಸ್ತಿವೆ. ಇದು ಹೆಚ್ಚು ಸಡಿಲವಾದ ಹಣಕಾಸು ನೀತಿಗೆ ದಾರಿ ಮಾಡಿಕೊಟ್ಟಿದೆ. ಬಡ್ಡಿದರಗಳು ಇಳಿದಾಗ ಚಿನ್ನದಂತಹ ಆದಾಯರಹಿತ ಸ್ವತ್ತುಗಳನ್ನು ಇಟ್ಟುಕೊಳ್ಳುವ ಅವಕಾಶ ವೆಚ್ಚ ಕಡಿಮೆಯಾಗುತ್ತದೆ. ಇದರಿಂದ ಚಿನ್ನ ಹೂಡಿಕೆದಾರರಿಗೆ ಇನ್ನಷ್ಟು ಆಕರ್ಷಕ ಆಗುತ್ತೆ. ಕಡಿಮೆ ಬಡ್ಡಿದರಗಳ ಪರಿಣಾಮವಾಗಿ ಡಾಲರ್ ದುರ್ಬಲವಾದಾಗ ಅದು ಚಿನ್ನದ ಆಕರ್ಷಣೆಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಯಾಕಂದ್ರೆ ಬೇರೆ ಕರೆನ್ಸಿಗಳನ್ನು ಹೊಂದಿರುವವರಿಗೆ ಚಿನ್ನ ಅಗ್ಗವಾಗುತ್ತೆ. ಕೇಂದ್ರೀಯ ಬ್ಯಾಂಕಿನ ನೀತಿ, ಹಣದುಬ್ಬರ ಅಂಕಿಅಂಶಗಳು ಮತ್ತು ಕರೆನ್ಸಿ ಮೌಲ್ಯಗಳ ನಡುವಿನ ಈ ಸೂಕ್ಷ್ಮ ಆಟ ಅಮೂಲ್ಯ ಲೋಹಗಳಿಗೆ ಒಂದು ಬಲವಾದ ಬೆಂಬಲ ಕೊಡುತ್ತೆ. ಫೆಡ್ ತನ್ನ ಬಿಗಿ ಹಿಡಿತವನ್ನು ಸಡಿಲಗೊಳಿಸುತ್ತೆ ಅಂತ ಮಾರುಕಟ್ಟೆ ಈಗ ದೃಢವಾಗಿ ನಂಬಿದೆ. ಹಾಗಾಗಿ ಹೂಡಿಕೆದಾರರು ಅದಕ್ಕೆ ತಕ್ಕಂತೆ ತಮ್ಮನ್ನು ಸಿದ್ಧಪಡಿಸಿಕೊಂಡು ಚಿನ್ನದಲ್ಲಿ ಹಣ ಹೂಡುತ್ತಿದ್ದಾರೆ. ಇದೊಂದು ಕಾರ್ಯತಂತ್ರದ ನಡೆ. ಈ ಆರ್ಥಿಕ ಚಿತ್ರಣವೇ ಚಿನ್ನವನ್ನು ಒಂದು ಸಣ್ಣ ಹೂಡಿಕೆ ಸ್ವತ್ತಿನಿಂದ ಜಾಗತಿಕ ಹೂಡಿಕೆ ಪೋರ್ಟ್ಫೋಲಿಯೋಗಳಲ್ಲಿನ ಪ್ರಮುಖ ಪಾತ್ರಧಾರಿಯನ್ನಾಗಿ ಪರಿವರ್ತಿಸುತ್ತಿರುವ ಮುಖ್ಯ ಚಾಲಕ. ಇದು ನಿರೀಕ್ಷಿತ ನೀತಿ ಬದಲಾವಣೆಗಳಿಗೆ ಲೆಕ್ಕಾಚಾರ ಹಾಕಿ ನೀಡಿದ ಪ್ರತಿಕ್ರಿಯೆ. ಇಲ್ಲಿ ಹಣದ ಭವಿಷ್ಯದ ವೆಚ್ಚವು ಚಿನ್ನದಂತಹ ಶಾಶ್ವತ ಸರಕುಗಳ ಮೌಲ್ಯದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತಿದೆ. ಹಣಕಾಸು ನೀತಿಯ ಕ್ಲಿಷ್ಟ ವಿಷಯಗಳ ಬಗ್ಗೆ ಮಾತನಾಡುವುದು ಒಂದು ಕಡೆ ಇರಲಿ, ಆದರೆ ಚಿನ್ನದ ಈ ಭಾರೀ ಏರಿಕೆಗೆ ಇನ್ನೊಂದು ಬಲವಾದ ಮೂಲಭೂತ ಕಾರಣ ಇದೆ. ಅದೇ ಜಾಗತಿಕ ಅಸ್ಥಿರತೆ. ಈ ಅಶಾಂತ ಜಗತ್ತಿನಲ್ಲಿ ಚಿನ್ನ ಯಾವಾಗಲೂ ಕೊನೆಯ ಆಸರೆಯಾಗಿ ನಿಂತಿದೆ. ಸಾಂಪ್ರದಾಯಿಕ ಮಾರುಕಟ್ಟೆಗಳ ಮೇಲೆ ವಿಶ್ವಾಸ ಕಡಿಮೆಯಾದಾಗಲೂ ತನ್ನ ಬೆಲೆಯನ್ನು ಉಳಿಸಿಕೊಳ್ಳುವ ಒಂದು ಘನವಾದ ಆಸ್ತಿ ಇದು. ಉಕ್ರೇನ್ನಲ್ಲಿ ನಡೆಯುತ್ತಿರೋ ಯುದ್ಧ ಇರಬಹುದು, ವೆನೆಜುವೆಲಾ ಬಗ್ಗೆ ಅಮೆರಿಕ ನೀತಿಗಳಲ್ಲಿ ಆಗ್ತಿರೋ ಬದಲಾವಣೆ ಇರಬಹುದು. ಇವೆಲ್ಲವೂ ನಿರಂತರವಾಗಿ ಜಗತ್ತಿನ ಮೇಲೆ ರಾಜಕೀಯ ಒತ್ತಡಗಳನ್ನು ಸೃಷ್ಟಿಸುತ್ತಿವೆ, ಒಂದು ದೊಡ್ಡ ನೆರಳನ್ನು ಬೀರುತ್ತಿವೆ. ಇಂತಹ ಗಂಭೀರ ಪರಿಸ್ಥಿತಿಗಳು ಒಂದು ದೊಡ್ಡ ಅನಿಶ್ಚಿತತೆಯನ್ನು ಸೃಷ್ಟಿಸುತ್ತವೆ. ಇದರಿಂದ ಹೂಡಿಕೆದಾರರು ರಾಜಕೀಯ ಗೊಂದಲಗಳು ಅಥವಾ ಆರ್ಥಿಕ ಬಿಕ್ಕಟ್ಟುಗಳ ಪ್ರಭಾವಕ್ಕೆ ಒಳಗಾಗದ ಆಸ್ತಿಗಳ ಕಡೆಗೆ ಮುಖ ಮಾಡ್ತಾರೆ. ಒಂದು ಅಸ್ಥಿರ ವಾತಾವರಣದಲ್ಲಿ ಮನುಷ್ಯ ಸಹಜವಾಗಿ ಸುರಕ್ಷಿತ ಅನ್ನೋದನ್ನೇ ಹುಡುಕ್ತಾನಲ್ಲ, ಅದೇ ರೀತಿ ಇಲ್ಲಿ ಕೂಡ ಜನರು ಉತ್ತಮ ಮತ್ತು ಭದ್ರವಾದ ಹೂಡಿಕೆಗಳ ಕಡೆಗೆ ಹೋಗ್ತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಚಿನ್ನ ಒಂದೇ ಬೆಲೆ ಏರಿಕೆ ಕಾಣ್ತಿಲ್ಲ. ಸಾಮಾನ್ಯವಾಗಿ ಚಿನ್ನದ ಕಡೆಗೆ ಜಾಸ್ತಿ ಗಮನ ಹೋಗುತ್ತೆ, ಬೆಳ್ಳಿ ಸ್ವಲ್ಪ ಅದರ ನೆರಳಲ್ಲೇ ಇರುತ್ತೆ.
ಆದರೆ ಈ ಬಾರಿ ಬೆಳ್ಳಿ ಕೂಡ ಅದ್ಭುತವಾಗಿ ಭಾರೀ ಏರಿಕೆ ಕಂಡಿದೆ. 1 ಔನ್ಸ್ ಬೆಲೆ $68.28 ಏರಿದೆ. ಒಂದೇ ದಿನದಲ್ಲಿ 1.70% ಏರಿಕೆ ಅನ್ನೋದು ದೊಡ್ಡ ವಿಷಯವೇ, ಆದರೆ ಇದರ ಅಸಲಿ ಕಥೆ ಇರುವುದು ವಾರ್ಷಿಕ ಪ್ರದರ್ಶನದಲ್ಲಿ. ವರ್ಷಕ್ಕೆ ಬರೋಬ್ಬರಿ 130.04% ಹೆಚ್ಚಳ. ಇದು ನಂಬೋಕೂ ಕಷ್ಟ. ಪ್ಲಾಟಿನಂ ಕೂಡ ಹಿಂದೆ ಬಿದ್ದಿಲ್ಲ. ಒಂದೇ ದಿನದಲ್ಲಿ 4.47%ನಷ್ಟು ದೊಡ್ಡ ಏರಿಕೆ ಕಂಡು ಅದರ ಬೆಲೆ $2,097 ಮತ್ತು 90 ಸೆಂಟ್ ತಲುಪಿದೆ. ಈ ಎಲ್ಲ ಅಮೂಲ್ಯ ಲೋಹಗಳು ಒಂದೇ ಸಲ ಏರಿಕೆ ಕಾಣ್ತಿರುವುದು ಕೇವಲ ಆಕಸ್ಮಿಕ ಅಲ್ಲ. ಇದು ಎಲ್ಲರ ಮನಸ್ಸಿನಲ್ಲಿರೋ ಒಂದು ಎಚ್ಚರಿಕೆಯ ಭಾವನೆಯನ್ನ ಮತ್ತು ಯಾವುದಾದರೂ ಘನವಾದ ಭದ್ರತೆ ಸಿಗಲಿ ಅನ್ನೋ ಆಸೆಯನ್ನ ತೋರಿಸುತ್ತೆ. ಬೆಳ್ಳಿ ವರ್ಷಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ ಅನ್ನೋದೇ ಹೇಳುತ್ತೆ. ಇಂತಹ ಆರ್ಥಿಕ ಮತ್ತು ರಾಜಕೀಯ ಅಪಾಯಗಳಿಂದ ರಕ್ಷಣೆ ಪಡೆಯಲು ಮಾರುಕಟ್ಟೆಗಳು ಈ ಲೋಹಗಳನ್ನ ಹೇಗೆ ಒಪ್ಪಿಕೊಂಡಿವೆ ಅಂತ. ಜಗತ್ತು ಇವತ್ತು ಯುದ್ಧಗಳು, ಬದಲಾಗುತ್ತಿರುವ ಮೈತ್ರಿಗಳು ಅಂತ ಒಂದು ಸಂಕೀರ್ಣ ಜಾಲದಲ್ಲಿ ಸಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಚಿನ್ನ ಮತ್ತು ಬೆಳ್ಳಿ ವಿಶ್ವಾಸಾರ್ಹ ಸಂಪತ್ತು ಅಂತ ಅವುಗಳ ಮಹತ್ವ ಯಾರೂ ಅಲ್ಲಗಳೆಯೋಕೆ ಆಗಲ್ಲ. ಒಂದು ಬಿರುಗಾಳಿ ಎದ್ದಾಗ ಸಮುದ್ರದಲ್ಲಿ ಲಂಗರು ಹೇಗೆ ನಮಗೆ ಆಧಾರ ಆಗುತ್ತೋ ಹಾಗೆ ಇವು ಈಗ ನಮ್ಮ ಬದುಕಿಗೆ ಆಧಾರ ಆಗ್ತಿವೆ. ಅಮೂಲ್ಯ ಲೋಹಗಳ ಮಾರುಕಟ್ಟೆಯಲ್ಲಿನ ಈ ದೊಡ್ಡ ಏರಿಕೆ ಕೇವಲ ಜಾಗತಿಕ ಹಣಕಾಸು ಕೇಂದ್ರಗಳ ಟ್ರೇಡಿಂಗ್ ಸ್ಕ್ರೀನ್ಗಳಿಗೆ ಸೀಮಿತವಾಗಿಲ್ಲ. ಇದು ಎಲ್ಲಾ ಸಂಸ್ಕೃತಿಗಳು ಮತ್ತು ಖಂಡಗಳ ಮೇಲೆ ತುಂಬಾ ಆಳವಾಗಿ ಪ್ರಭಾವ ಬೀರುತ್ತಿದೆ. ಅದರಲ್ಲೂ ಭಾರತದಲ್ಲಿ ಇದರ ಪರಿಣಾಮ ತುಂಬಾನೇ ಹೆಚ್ಚು. ಚಿನ್ನ ಮತ್ತು ಬೆಳ್ಳಿ ಬೆಲೆಗಳ ಈ ಏರಿಕೆ ಆನ್ಲೈನ್ ಹುಡುಕಾಟಗಳಲ್ಲಿ ಭಾರೀ ಹೆಚ್ಚಳಕ್ಕೆ ಕಾರಣವಾಗಿದೆ. ಸಿಲ್ವರ್ ಪ್ರೈಸ್ ಟುಡೇ ಮತ್ತು ಸಿಲ್ವರ್ ರೇಟ್ ಟುಡೇ ಅನ್ನೋ ಪದಗಳು ಇಡೀ ವಿಶ್ವದಲ್ಲೇ ಟ್ರೆಂಡಿಂಗ್ ಆಗಿವೆ. ಆದರೆ ಸ್ಥಳೀಯ ಮಟ್ಟದ ಹುಡುಕಾಟಗಳಾದ ಹಿಂದಿಯಲ್ಲಿರುವ ಆಜ್ ಸೋನೆ ಕಾ ಭಾವ್, ಇಂದಿನ ಚಿನ್ನದ ಬೆಲೆ, ಮತ್ತು ಚಾಂದಿ ಕಾ ಭಾವ್ ಆಜ್, ಇಂದಿನ ಬೆಳ್ಳಿ ಬೆಲೆ ಅನ್ನೋ ಪದಗಳು ಈ ವಿದ್ಯಮಾನದ ಜಾಗತಿಕ ವ್ಯಾಪ್ತಿ ಮತ್ತು ಸಾಂಸ್ಕೃತಿಕ ಮಹತ್ವವನ್ನ ನಿಜವಾಗಿಯೂ ತೋರಿಸುತ್ತವೆ. ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿ ಕೇವಲ ಸರಕುಗಳಲ್ಲ, ಅವು ಸಮಾಜದ ಅವಿಭಾಜ್ಯ ಅಂಗವಾಗಿ ಬೆರೆತು ಹೋಗಿವೆ. ಅವು ಸಮೃದ್ಧಿಯ ಸಂಕೇತ. ಧಾರ್ಮಿಕ ಸಮಾರಂಭಗಳಲ್ಲಿ ಪ್ರಮುಖವಾಗಿ ಬಳಸಲಾಗುತ್ತೆ. ಮದುವೆ, ಮುಂಜಿ ಅನ್ನೋ ಪ್ರಮುಖ ಜೀವನ ಘಟನೆಗಳಿಗೆ ಅವಶ್ಯಕವಾಗಿವೆ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಹೂಡಿಕೆಯ ಪ್ರಮುಖ ರೂಪವಾಗಿದೆ. ಲಕ್ಷಾಂತರ ಭಾರತೀಯ ಕುಟುಂಬಗಳಿಗೆ ಸೋನಾ, ಚಿನ್ನ ಮತ್ತು ಚಾಂದಿ, ಬೆಳ್ಳಿ ಬೆಲೆಗಳಲ್ಲಿನ ಏರಿಳಿತಗಳು ಅವರ ವೈಯಕ್ತಿಕ ಹಣಕಾಸು ಮತ್ತು ಸಾಂಸ್ಕೃತಿಕ ಆಚರಣೆಗಳ ಮೇಲೆ ತಕ್ಷಣದ ಮತ್ತು ಸ್ಪಷ್ಟ ಪರಿಣಾಮ ಬೀರುತ್ತವೆ. ಭಾರತದಿಂದ ಬಂದಿರುವ ಈ ಹೆಚ್ಚಿದ ಆಸಕ್ತಿ ಜಾಗತಿಕ ಟ್ರೆಂಡ್ಗೆ ಮತ್ತಷ್ಟು ಶಕ್ತಿ ನೀಡುತ್ತೆ. ಒಂದು ಆರ್ಥಿಕ ಸುದ್ದಿಯನ್ನ ವ್ಯಾಪಕ ಸಾಮಾಜಿಕ ವಿದ್ಯಮಾನವನ್ನಾಗಿ ಮಾಡುತ್ತೆ. ಭಾರತದಲ್ಲಿ ಮತ್ತು ಹೊರಗಿರುವ ಸಾಮಾನ್ಯ ಹೂಡಿಕೆದಾರರು ಈಗ ಬೆಲೆಗಳಲ್ಲಿನ ಏರಿಳಿತಗಳನ್ನ ತುಂಬಾ ಎಚ್ಚರಿಕೆಯಿಂದ ಗಮನಿಸುತ್ತಿದ್ದಾರೆ. ಈ ದಾಖಲೆ ಮಟ್ಟದ ಬೆಲೆಗಳನ್ನ ಆಧರಿಸಿ ಖರೀದಿ ಮತ್ತು ಮಾರಾಟದ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದಾರೆ. ಭಾರತದಂತಹ ಕಡೆಗಳಲ್ಲಿ ಅಮೂಲ್ಯ ಲೋಹಗಳಿಗೆ ಇರುವ ಸಾಂಸ್ಕೃತಿಕ ಮಹತ್ವ ಈ ಹಣಕಾಸು ಏರಿಕೆಯ ನಿಜವಾದ ಜಾಗತಿಕ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಲು ಒಂದು ಶಕ್ತಿಶಾಲಿ ಮಾನವೀಯ ದೃಷ್ಟಿಕೋನವನ್ನು ನೀಡುತ್ತೆ. ಮಾರುಕಟ್ಟೆಯ ಚಲನಶೀಲತೆಗಳು ಸಾಮಾನ್ಯ ಜನರ ಜೀವನದ ನಿಜವಾದ ನಿರ್ಧಾರಗಳಾಗಿ ಹೇಗೆ ಬದಲಾಗುತ್ತವೆ ಅನ್ನೋದನ್ನ ಇದು ತೋರಿಸುತ್ತೆ. ಚಿನ್ನದ ಬೆಲೆ ಈಗ ದಾಖಲೆ ಮಟ್ಟಕ್ಕೇರಿದೆ. ಇದು ಬರೀ ಒಂದು ಸಣ್ಣ ಸುದ್ದಿಯಲ್ಲ, ಇದರ ಹಿಂದೆ ದೊಡ್ಡ ಕಥೆ ಇದೆ. ಅಮೂಲ್ಯ ಲೋಹಗಳಿಗೆ ಒಂದು ದೊಡ್ಡ ಬುಲ್ ಮಾರ್ಕೆಟ್ ಶುರುವಾಗುತ್ತಿದೆ ಅನ್ನೋ ಸಂಕೇತ ಇದು. ಅದರಲ್ಲೂ 2025ರಲ್ಲಿ ಚಿನ್ನವೊಂದರ ಬೆಲೆಯೇ ಬರೋಬ್ಬರಿ 60-70% ಏರಿಕೆಯಾಗಿದೆ. ಯಾರಿದನ್ನ ಮೊದಲೇ ಅರ್ಥ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದ್ರು ಅವರ ಪೋರ್ಟ್ಫೋಲಿಯೋಗೆ ಇದು ದೊಡ್ಡ ಬೂಸ್ಟ್, ಅಂದ್ರೆ ದೊಡ್ಡ ಲಾಭ ತಂದುಕೊಟ್ಟಿದೆ. ಆದ್ರೆ ಈ ಏರಿಕೆ ಒಂದು 2 ಅಂಚಿನ ಕತ್ತಿ ಇದ್ದ ಹಾಗೆ. ಯಾಕಂದ್ರೆ ಈ ಅಮೂಲ್ಯ ಲೋಹಗಳ ಮೇಲೆ ಜಾಸ್ತಿ ಅವಲಂಬಿತವಾಗಿರುವ ಉದ್ಯಮಗಳಿಗೆ, ಅಂದ್ರೆ ಉತ್ತಮ ಗುಣಮಟ್ಟದ ಆಭರಣ ತಯಾರಕರಿಂದ ಹಿಡಿದು ಅತ್ಯಾಧುನಿಕ ಎಲೆಕ್ಟ್ರಾನಿಕ್ಸ್ ಕಂಪನಿಗಳವರೆಗೆ ಎಲ್ಲರಿಗೂ ಉತ್ಪಾದನಾ ವೆಚ್ಚ ಜಾಸ್ತಿಯಾಗುತ್ತೆ. ಉಕ್ರೇನ್, ವೆನಿಜುವೆಲಾದಂತಹ ದೇಶಗಳಲ್ಲಿ ನಿರಂತರವಾಗಿರುವ ರಾಜಕೀಯ ಸಮಸ್ಯೆಗಳು, ಜೊತೆಗೆ ಫೆಡರಲ್ ರಿಸರ್ವ್ ನೀತಿಗಳಲ್ಲಿ ನಿರೀಕ್ಷಿತ ಬದಲಾವಣೆಗಳು ಇವೆಲ್ಲ ಸೇರಿ ಸುರಕ್ಷಿತ ಹೂಡಿಕೆಯ ಬೇಡಿಕೆಯನ್ನು ಇನ್ನಷ್ಟು ಹೆಚ್ಚಿಸುತ್ತಿವೆ. ಇದೆಲ್ಲ ತೋರಿಸೋದು ಏನು ಅಂದ್ರೆ ಜಾಗತಿಕ ಆರ್ಥಿಕತೆ ದೊಡ್ಡ ಮಟ್ಟದ ಅನಿಶ್ಚಿತತೆಯಲ್ಲಿ ಸಿಲುಕಿದೆ. ಬಡ್ಡಿ ದರ ಇಳಿಕೆ ಮಾಡುವುದು ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ಕೊಡೋಕೆ. ಆದ್ರೆ ಇದರಿಂದ ಸಾಮಾನ್ಯವಾಗಿ ಅಮೆರಿಕನ್ ಡಾಲರ್ ದುರ್ಬಲಗೊಳ್ಳುತ್ತೆ. ಆಗ ಚಿನ್ನ ಹಣದುಬ್ಬರದ ವಿರುದ್ಧ ಇನ್ನಷ್ಟು ಆಕರ್ಷಕ ಹೂಡಿಕೆಯಾಗಿ ಕಾಣಿಸುತ್ತೆ. ಈ ಬೆಳವಣಿಗೆಗಳು ಆರ್ಥಿಕತೆಯಲ್ಲಿ ಇನ್ನೂ ದೊಡ್ಡ ಆತಂಕಗಳನ್ನು ಸೂಚಿಸಬಹುದು. ಹಾಗಾಗಿ ಬಂಡವಾಳದ ದೊಡ್ಡ ಮಟ್ಟದ ಮರು ಹಂಚಿಕೆಯಾಗಲು ಇದೊಂದು ಕಾರಣವಾಗಬಹುದು. ಸಾಂಪ್ರದಾಯಿಕ ಷೇರು ಮಾರುಕಟ್ಟೆಯಿಂದ ಈಕ್ವಿಟಿಗಳಿಂದ ಹಣ, ಚಿನ್ನ ಮತ್ತು ಬೆಳ್ಳಿಯಂತಹ ಸುರಕ್ಷಿತ ಹೂಡಿಕೆಗಳ ಕಡೆ ಹರಿಯೋ ದೊಡ್ಡ ಬದಲಾವಣೆಯನ್ನು ನಾವು ನೋಡಬಹುದು. ಇದು ಜಗತ್ತಿನಾದ್ಯಂತ ಹೂಡಿಕೆ ಪೋರ್ಟ್ಫೋಲಿಯೋಗಳ ಸ್ವರೂಪವನ್ನೇ ಬದಲಾಯಿಸಬಹುದು. ಬೆಳ್ಳಿ ಕೂಡ ಇದರ ಜೊತೆಗೆ ಭಾರೀ ಏರಿಕೆ ಕಂಡಿರುವುದು ಇದು ಕೇವಲ ಒಂದೇ ಒಂದು ಘಟನೆ ಅಲ್ಲ, ಬದಲಿಗೆ ಇಡೀ ವಲಯದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಿದೆ ಅನ್ನೋದನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಮುಂದೇನಾಗುತ್ತೆ ಅನ್ನೋದು ಕೇಂದ್ರ ಬ್ಯಾಂಕ್ಗಳ ನಿರ್ಧಾರಗಳು, ಜಾಗತಿಕ ರಾಜಕೀಯ ಬೆಳವಣಿಗೆಗಳು ಮತ್ತು ಹೂಡಿಕೆದಾರರ ಮನಸ್ಥಿತಿ ಇವೆಲ್ಲದರ ಸಂಕೀರ್ಣ ಮಿಶ್ರಣದ ಮೇಲೆ ಅವಲಂಬಿತವಾಗಿದೆ. ಈಗ ಇರೋ ದಾಖಲೆ ಮಟ್ಟದ ಅಮೂಲ್ಯ ಲೋಹಗಳ ಬೆಲೆಗಳು, ಆರ್ಥಿಕ ಸ್ಥಿರತೆ, ಜಾಗತಿಕ ಅಪಾಯಗಳು ಮತ್ತು ಸದಾ ಬದಲಾಗುತ್ತಾ ಇರೋ ಹಣಕಾಸು ಜಗತ್ತಿನಲ್ಲಿ ಭೌತಿಕ ಆಸ್ತಿಗಳ ಶಾಶ್ವತ ಮೌಲ್ಯದ ಬಗ್ಗೆ ನಮಗೆ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳುವಂತೆ ಮಾಡುತ್ತೆ.
ಕೊನೆಗೆ ಹೇಳೋದಾದ್ರೆ ಚಿನ್ನ ಮತ್ತು ಬೆಳ್ಳಿಯ ಈ ಕಥೆ ಭವಿಷ್ಯದ ಬಗ್ಗೆ ನಮಗೆ ಇರೋ ಸಾಮೂಹಿಕ ವಿಶ್ವಾಸದ ಒಂದು ಮಾನದಂಡ ಅಂದ್ರೆ ತಪ್ಪಾಗಲ್ಲ.